ನಾವೀಗ ಮಂಡ್ಯ ಜಿಲ್ಲೆಯಲ್ಲಿರುವಂತಹ KRS ಜಲಾಶಯದಲ್ಲಿದ್ದೀವಿ. ಈ ಜಲಾಶಯ ಕಾವೇರಿ ಜಲಾಶಯಗಳಲ್ಲಿ ದೊಡ್ಡ ಸಾಮರ್ಥ್ಯವನ್ನು ಹೊಂದಿರುವಂತಹ ಜಲಾಶಯ. ಈಗ ನೀವು ಈ ದೃಶ್ಯವನ್ನು ನೋಡಿದರೆ ಗೊತ್ತಾಗುತ್ತೆ, ಕಾವೇರಿ ಜಲಾಶಯ, ಕಾವೇರಿ ನದಿಗೆ ಅಡ್ಡಲಾಗಿ ಕಟ್ಟಿರುವಂತಹ ಈ ಜಲಾಶಯದಲ್ಲಿ ಎಷ್ಟು ಖಾಲಿಯಾಗಿರುವಂತಹದ್ದು. ತಮಿಳುನಾಡಿಗೆ ನೀರು ಬಿಟ್ಟ ನಂತರ ಇಡೀ ಜಲಾಶಯ ಬರಿದಾಗಿರುವಂಥದ್ದು. 49 TMC ಸಾಮರ್ಥ್ಯ ಇರುವಂತಹ ಈ ಜಲಾಶಯದಲ್ಲಿ ಸದ್ಯ ಇರುವಂಥದ್ದು ಕೇವಲ 10 TMC ನೀರು ಮಾತ್ರ ಇದೆ. ಕಾವೇರಿ ಮೇಲುಸ್ತುವಾರಿ ಸಮಿತಿ ಮತ್ತು ಸುಪ್ರೀಂ ಕೋರ್ಟ್ ಆದೇಶದ ಹಿನ್ನೆಲೆಯಲ್ಲಿ ಈ ಜಲಾಶಯದಲ್ಲಿ ಸಂಗ್ರಹವಾಗಿದ್ದ ನೀರನ್ನು ನದಿಯ ಮೂಲಕ ತಮಿಳುನಾಡಿಗೆ ಹರಿಸಲಾಗಿರುವಂಥದ್ದು. ಈಗ ಉಳಿದಿರುವಂತಹ 10 TMCಯಷ್ಟು ನೀರನ್ನು ಕೇವಲ ಕುಡಿಯುವ ಉದ್ದೇಶಕ್ಕಾಗಿ ಬಳಸಿಕೊಳ್ಳಲಾಗ್ತಾ ಇರುವಂಥದ್ದು. ಈ KRS ಜಲಾಶಯದ ಆಸರೆಯನ್ನು ಇಟ್ಟುಕೊಂಡು ಬೆಂಗಳೂರು, ಮೈಸೂರು ಮತ್ತು ಮಂಡ್ಯ ನಗರಗಳಿಗೆ ಕುಡಿಯುವ ನೀರನ್ನು ಒದಗಿಸಬೇಕಾಗಿದೆ. ಮತ್ತು ಈಗ ಸದ್ಯಕ್ಕೆ ನದಿಯಿಂದ ಹೊರಕ್ಕೆ ನೀರನ್ನು ಬಿಡಲಾಗ್ತಾ ಇಲ್ಲ. ಕೇವಲ 200 ಕ್ಯೂಸೆಕ್ಸ್ನಷ್ಟು ಕಡಿಮೆ ಪ್ರಮಾಣದ ಅಷ್ಟು ನೀರನ್ನು ನದಿಗೆ ಬಿಡಲಾಗ್ತಾ ಇರುವಂಥದ್ದು. ಸದ್ಯಕ್ಕೆ KRSಗೆ ಬರುವಂತಹ ಒಳಹರಿವಿನ ಪ್ರಮಾಣ 1185 ಕ್ಯೂಸೆಕ್ಸ್ ಇರುವಂಥದ್ದು. ಈಗ ಇಲ್ಲಿ ನಮ್ಮ ಮಂಡ್ಯದ ರೈತರು, ಈ ಜಲಾಶಯವನ್ನು ನಂಬಿರುವಂತಹ ರೈತರಿಗೆ ಈ ಬಾರಿ ಕೃಷಿಗೆ ನೀರನ್ನು ಬಿಟ್ಟಿಲ್ಲ. ತಮಿಳುನಾಡಿಗೆ ನೀರನ್ನು ಒದಗಿಸುವ ನಿಟ್ಟಿನಲ್ಲಿ ನಮ್ಮ ರೈತರನ್ನು ಬಲಿ ಮಾಡಿ ತಮಿಳುನಾಡಿಗೆ ರೈತರಿಗೆ ನೀರನ್ನು ಬಿಟ್ಟಿರುವಂಥದ್ದು. ನಾವೀಗ KRS ಜಲಾಶಯದ ಒಳಭಾಗದಲ್ಲಿ ಇರುವಂತಹದ್ದು. ಇಲ್ಲಿ KRSನ ನೀರಿನ ಮಟ್ಟ 49 TMC ಸಂಪೂರ್ಣ ಸಾಮರ್ಥ್ಯ ಇರುವಂಥದ್ದು. ಈಗ ಕೇವಲ 10 TMCಯಷ್ಟು ನೀರು ಮಾತ್ರ ಇದೆ. ನೀವು ದೃಶ್ಯಗಳಲ್ಲಿ ನೋಡ್ಬೋದು, ಇಡೀ ಜಲಾಶಯ ಬರಿದಾಗಿರುವಂಥದ್ದು. ಕೇವಲ ತಗ್ಗು ಪ್ರದೇಶಗಳಲ್ಲಿ ಮಾತ್ರ ಸ್ವಲ್ಪ ಭಾಗದಷ್ಟು ನೀರು ನಿಂತಿದೆ. ಅದನ್ನು ಕೂಡ ಕೇವಲ ಕುಡಿಯುವ ಉದ್ದೇಶಕ್ಕಾಗಿ ಮಾತ್ರ ಸಂಗ್ರಹಿಸಿಡಲಾಗಿರುವಂಥದ್ದು. ಬೆಂಗಳೂರು, ಮಂಡ್ಯ ಮತ್ತು ಮೈಸೂರು ನಗರ ಮತ್ತು ಸುತ್ತಮುತ್ತಲಿನ ಪಟ್ಟಣಗಳಿಗೆ ಕುಡಿಯುವ ನೀರನ್ನು ಮುಂದಿನ ಜೂನ್ವರೆಗೂ ಕೊಡಬೇಕಾಗಿರುವಂತಹ ಅನಿವಾರ್ಯತೆ ರಾಜ್ಯಕ್ಕಿದೆ. ಇಡೀ ಕಾವೇರಿ ಜಲಪಾತ್ರದ ಜಲಾಶಯಗಳೇನಿದೆ, ಕಬಿನಿ, ಆರಂಗಿ ಮತ್ತು KRS ಜಲಾಶಯ ಮತ್ತು ಹೇಮಾವತಿ, ಈ 4 ಜಲಾಶಯಗಳನ್ನು ಸೇರಿದರೆ ಕೇವಲ 29 TMCಯಷ್ಟು ನೀರು ಮಾತ್ರ ಸಂಗ್ರಹದಲ್ಲಿರುವಂಥದ್ದು. ಇದೆಲ್ಲದಕ್ಕೂ ಕೂಡ ಕುಡಿಯುವ ನೀರಿಗೆ ಮಾತ್ರ ಸಾಲುತ್ತೆ, ಕೃಷಿ ಚಟುವಟಿಕೆಗಳಿಗೆ ಇಲ್ಲ. ಈ ಹಿನ್ನೆಲೆಯಲ್ಲಿ ನಮ್ಮ KRS ಅಣೆಕಟ್ಟಿನಿಂದ ನೀರನ್ನು ಬಿಡಲಿಕ್ಕೆ ಸಾಧ್ಯ ಇಲ್ಲ ಅಂತ ಕರ್ನಾಟಕ ರಾಜ್ಯ ಸರ್ಕಾರ ಉಭಯ ಸದನಗಳಲ್ಲಿ ನಿರ್ಣಯವನ್ನು ಅಂಗೀಕರಿಸಿದೆ. ಕ್ಯಾಮ್ರಾ ಪರ್ಸನ್ ರಾಮರಾವ್ ಜೊತೆ ಶಶಿ ಶೇಖರ್, ಸುವರ್ಣ ನ್ಯೂಸ್, KRS.